ಸೂಜಿಗೆ ದಾರವನ್ನ ಪೋಣಿಸೋದೇ ಕಷ್ಟ ಅಂತ ಅನ್ಕೊಳ್ತಾ ಇದ್ದೀರಾ? ಇನ್ನು ಮುಂದೆ ಕನ್ನಡಕವನ್ನ ಸೈಡಿಗಿಟ್ಟು ಈ ಒಂದು ಟ್ರಿಕ್ಸ್ ಅನ್ನ ಫಾಲೋ ಮಾಡಿ ತುಂಬಾನೇ ಈಸಿಯಾಗಿ ನೀವು ಸೂಜಿಗೆ ದಾರವನ್ನ ಪೋಣಿಸಬಹುದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನ ನೋಡಿ. ಯೂಶುವಲಿ ನಾವು ಜ್ಯೂಸ್ ಅನ್ನ ಕುಡಿದ್ಮೇಲೆ ಬಾಟಲ್ ಗಳನ್ನ ಬಿಸಾಕ್ತಿವಿ, ಆದ್ರೆ ಇನ್ನು ಮುಂದೆ ಹಾಗೆ ಮಾಡಕ್ ಹೋಗ್ಬಿಡಿ. ಸಿಂಪಲ್ ಆಗಿರೋ ಒಂದು ಟಿಪ್ ಅನ್ನ ಟ್ರೈ ಮಾಡೋಣ ಬನ್ನಿ. ಫಸ್ಟ್ ಏನ್ ಮಾಡಿ ಅಂತ ಹೇಳಿದ್ರೆ, ಬಾಟಲ್ದು ಮುಚ್ಚಳ ಏನಿದೆ ತೆಗೆದುಕೊಂಡು ಕಂಬಿ ಅಥವಾ ಮೊಳೆಯನ್ನ ಬಿಸಿ ಮಾಡ್ಕೊಂಡು ಒಂದು ಹೋಲನ್ನ ಮಾಡ್ಕೊಳ್ಳಿ. ಹೋಲನ್ನ ಮಾಡ್ಕೊಂಡ್ಮೇಲೆ ವೇಸ್ಟ್ ಅಂತ ಹೇಳಿ ಬಿಸಾಕುವ ಒಂದು ಪೆನ್ನಿನ ಕ್ಯಾಪ್ ಅನ್ನ ತೆಗೆದುಕೊಳ್ಳಿ ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಪೆನ್ನಿನ ಮೇಲ್ಭಾಗ ಏನಿರುತ್ತೆ ಆ ಕ್ಯಾಪ್ ಅನ್ನ ತೆಗೆದುಕೊಂಡು ನೀವು ಬಾಟಲ್ ಮುಚ್ಚಳ ಹೋಲ್ ಮಾಡ್ಕೊಂಡಿರ್ತೀರ ಆ ಹೋಲ್ ಒಳಗಡೆ ನೀವು ಅದನ್ನ ಹಾಕೊಳ್ಬೇಕು. ಫಸ್ಟ್ ನೀವು ಕ್ಯಾಪ್ ಅನ್ನ ಹಾಕೊಳ್ಳುವಾಗ ಕ್ಯಾಪ್ ಏನ್ ಸೈಜ್ ಇರುತ್ತೆ ಆ ಸೈಜ್ ಅಲ್ಲಿ ನೋಡ್ಕೊಂಡು ನೀವು ಅಲ್ಲಿ ಹೋಲ್ ಅನ್ನ ಮಾಡ್ಕೊಳ್ಬೇಕು. ಸೊ ಟೈಟ್ ಆಗಿ ಅದರೊಳಗೆ ನೀವು ಹಾಕೊಂಡ್ಬಿಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರುವ ಹಾಗೆ ಹಾಕಿ ನೀವು ಮುಚ್ಚಳವನ್ನ ಹಾಕಿಟ್ಟು ಕ್ಲೋಸ್ ಮಾಡ್ಕೊಳ್ಬಹುದು. ಯಾಕೆ ಈ ರೀತಿ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಯೂಶುವಲಿ ದೇವ್ರ ಮನೇಲಿ ಇರಬಹುದು ಅಥವಾ ಅಡುಗೆ ಮನೆಯಲ್ಲಿ ನಾವು ಎಣ್ಣೆಯನ್ನ ಬಳಸ್ತೀವಿ ಅಲ್ವಾ. ಎಣ್ಣೆಯನ್ನ ಬಳಸುವಾಗ ನಾವು ಏನು ಸ್ಪೂನ್ ಯೂಸ್ ಮಾಡ್ದೇ ಇರಬಹುದು ಅಥವಾ ಸ್ಪೂನ್ ಅನ್ನೇ ಯೂಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಡೈರೆಕ್ಟ್ ಆಗಿ ನಾವು ಬಸ್ದಾಗ ಏನಾಗುತ್ತೆ, ಎಣ್ಣೆ ತುಂಬಾ ಪ್ರಮಾಣದಲ್ಲಿ ಬಿದ್ದು ವೇಸ್ಟ್ ಆಗಿ ಹಾಳಾಗ್ಬಿಡುತ್ತೆ. ಇಲ್ಲ ಅಂತ ಹೇಳಿದ್ರೆ ಬಾಟಲ್ ಸೈಡ್ ಅಲ್ಲೆಲ್ಲ ಬಿದ್ದು ಏನಾಗಿರುತ್ತೆ, ಎಣ್ಣೆ ಎಲ್ಲ ಕೆಳಗಡೆ ವೇಸ್ಟ್ ಆಗಿರುತ್ತಲ್ವಾ. ಸೊ ಆ ರೀತಿ ಆಗ್ಬಾರ್ದು ಅಂತ ಹೇಳಿದ್ರೆ ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀವು ಎಣ್ಣೆಯನ್ನು ಬಸ್ಕೊಳ್ಳೋಕೆ ತುಂಬಾನೇ ಈಸಿ ಆಗುತ್ತೆ. ಇನ್ ಕೇಸ್ ಏನಾದ್ರೂ ನಿಮ್ಗೆ ಸೈಡ್ ಅಲ್ಲಿ ಎಣ್ಣೆ ಲೀಕ್ ಆಗ್ತಾ ಇದೆ, ಕ್ಯಾಪ್ ಹಾಕಿರೋ ಹೋಲ್ ಏನಾದ್ರು ದೊಡ್ಡದಾಗಿ ಅಂತ ಹೇಳಿದ್ರೆ, ಸೊ ಅಲ್ಲಿ ನೀವು ಗೋಧಿ ಹಿಟ್ಟಿರ್ಬೋದು ಅಥವಾ ಕ್ಲೇ ಅನ್ನ ನೀವು ಸ್ವಲ್ಪ ಸುತ್ತನ್ನು ಅಂಟಿಸ್ಬಿಡಿ, ಎಣ್ಣೆ ಲೀಕ್ ಆಗಲ್ಲ. ಬೇಕಿದ್ದಾಗ ಎಣ್ಣೆಯನ್ನ ಯೂಸ್ ಮಾಡ್ಕೊಳ್ಳಿ, ಬೇಡ ಅಂತ ಹೇಳಿದಾಗ ಈ ರೀತಿ ಕ್ಯಾಪ್ ಹಾಕಿ ಇಡಬಹುದು. ಎಲ್ಲೂನು ಒಂದು ಚೂರು ಎಣ್ಣೆ ವೇಸ್ಟ್ ಆಗಲ್ಲ. ತುಂಬಾ ಪ್ರಮಾಣದಲ್ಲಿ ನಾವು ಎಣ್ಣೆಯನ್ನ ಸೇವ್ ಮಾಡಿ ಇಟ್ಕೊಳ್ಬಹುದು. ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಖಂಡಿತವಾಗಿ ನಿಮಗೆ ಇಷ್ಟ ಆಗುತ್ತೆ. ಟೈಲರ್ ಮೆಷಿನ್ ಅನ್ನ ಯೂಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಮೆಷಿನ್ ಸೂಜಿ ಮೊಂಡಾಗಿದೆ ಅಂತ ಹೇಳಿದ್ರೆ, ಶಾರ್ಪ್ ಇಲ್ಲ ಅಂತ ಹೇಳುವಾಗ ನೀವೇನ್ ಮಾಡಿ ಅಂತ ಹೇಳಿದ್ರೆ, ಫಸ್ಟ್ ನೀವು ಮೆಷಿನ್ ಅಲ್ಲಿರುವಂತಹ ಬಾಬಿನ್ ಅನ್ನ ತೆಗೆದ್ಬಿಡಿ. ಬಾಬಿನ್ ಅನ್ನ ತೆಗೆದ ಮೇಲೆ ನೀವು ಈ ಸಿಂಪಲ್ ಟ್ರಿಕ್ ಅನ್ನ ನೀವು ಟ್ರೈ ಮಾಡಿ, ನಿಮ್ಮ ಸೂಜಿ ತುಂಬಾನೇ ಶಾರ್ಪ್ ಆಗಿ ಕೆಲಸವನ್ನ ಮಾಡುತ್ತೆ. ಸೊ ಮಿಷಿನ್ದು ಸೂಜಿ ಏನಾದ್ರು ಶಾರ್ಪ್ ಇಲ್ಲ ಅಂತ ಹೇಳಿದ್ರೆ ಬಟ್ಟೆಗಳು ಸಹ ಹಾಳಾಗ್ಬಿಡುತ್ತೆ, ಸಿಕ್ಕಾಕೊಂಡಂಗೆ ಆಗ್ತಾ ಇರುತ್ತೆ. ಸೊ ಅದರಲ್ಲಿರುವಂತಹ ಥ್ರೆಡ್ಗಳು ಸಹ ಅಂತ ಹೇಳಿದ್ರೆ ಡ್ರೆಸ್ ಅಲ್ಲಿ ಇರುವಂತಹ ಥ್ರೆಡ್ಗಳು ಸಿಕ್ಕಾಕೊಂಡು ಬಿಚ್ಚೋಗ್ಬಿಡುತ್ತೆ. ಸೊ ಹಾಗಾಗಿ ಏನ್ ಮಾಡಿ ಅಂತ ಹೇಳಿದ್ರೆ, ಈ ರೀತಿ ಟ್ಯಾಬ್ಲೆಟ್ ಕವರ್ ಗಳಂತೂ ಇರುತ್ತೆ ಅಲ್ವಾ, ಈ ರೀತಿ ಇರುವಂತಹ ಟ್ಯಾಬ್ಲೆಟ್ ಕವರ್ ಅನ್ನ ತೆಗೆದುಕೊಂಡು ನೀವು ಮೆಷಿನ್ ನಲ್ಲಿ ಇಟ್ಟು ನೀವು ಸೇಮ್ ಹೇಗೆ ಬಟ್ಟೆಯನ್ನ ನೀವು ಸ್ಟಿಚ್ ಮಾಡ್ತೀರಾ ಆ ರೀತಿಯಾಗಿ ನೀವು ಒಂದು 4-5 ಸಲ ನೀವು ಏನ್ ಮಾಡಿ ಅಂತ ಹೇಳಿದ್ರೆ, ಹಿಂದೆ ಮುಂದೆ ದಾರವನ್ನ ಹಾಕ್ತೇನೆ ಜಸ್ಟ್ ಸೂಜಿಯಿಂದನೇ ನೀವು ಈ ರೀತಿ ತುಣಿತಾ ಬರೋದ್ರಿಂದ ಸೊ ಏನಾಗುತ್ತೆ, ಅಲ್ಲಿ ಅಲ್ಯೂಮಿನಿಯಂ ಶೀಟ್ಸ್ ಇರೋದ್ರಿಂದ ನಿಮ್ಮ ಸೂಜಿ ತುಂಬಾನೇ ಶಾರ್ಪ್ ಆಗಿ ಕೆಲಸವನ್ನ ಮಾಡುತ್ತೆ. ಸೊ ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಖಂಡಿತವಾಗಿ ಟಿಪ್ ನಿಮ್ಗೆ ಇಷ್ಟ ಆಗುತ್ತೆ. ಜೊತೆಗೆ ಸೂಜಿನೂ ಕೂಡ ತುಂಬಾನೇ ಶಾರ್ಪ್ ಆಗುತ್ತೆ, ಬಟ್ಟೆಗಳು ಸಹ ತುಂಬಾ ನೀಟಾಗಿ ಸ್ಟಿಚ್ ಆಗುತ್ತೆ. ಸೊ ಯಾವುದೇ ರೀತಿಯಲ್ಲಿ ಸೂಜಿ ಮೊಂಡಾಗಿದ್ದಾಗ ಏನಾಗುತ್ತೆ ಅಂತ ಹೇಳಿ ಥ್ರೆಡ್ ಗಳು ಅಲ್ಲಲ್ಲೇ ಸಿಗಾಕೊಂಡು ಕಿತ್ತಾಕ್ ಹೋಗ್ಬಿಡುತ್ತೆ. ಬಟ್ಟೆಲಿರುವಂತಹ ಥ್ರೆಡ್ ಗಳೆಲ್ಲ ಕಿತ್ತಾಗ ಡ್ರೆಸ್ ಗಳು ಒಂಥರ ಅಲ್ಲಿ ಎಳ್ದಂಗ ಆಗಿರುತ್ತೆ, ಡ್ರೆಸ್ ಗಳು ತುಂಬಾ ಹಾಳಾಗ್ಬಿಡುತ್ತೆ. ಹಾಗಾಗಿ ಈ ರೀತಿ ಟಿಪ್ಸ್ ಅನ್ನ ಟ್ರೈ ಮಾಡಿ ನೋಡಿ, ನಿಮ್ಮ ಡ್ರೆಸ್ಸು ಕೂಡ ಹಾಳಾಗಲ್ಲ, ಮಿಷಿನ್ ಸೂಜಿನೂ ಕೂಡ ತುಂಬಾನೇ ಶಾರ್ಪ್ ಆಗುತ್ತೆ. ಸೂಜಿಯನ್ನ ಪೋಣಿಸೋದೇ ಕಷ್ಟ, ಅದಕ್ಕಾಗಿ ಕನ್ನಡಕ ಬೇಕು, ಕಣ್ಣು ಕಾಣಿಸ್ತಾ ಇಲ್ಲ ಅಂತ ಹೇಳಿ ಚಿಂತೆ ಮಾಡ್ತಾ ಇದ್ದೀರಾ. ಇನ್ನು ಮುಂದೆ ಆ ಒಂದು ಚಿಂತೆಯನ್ನ ಬಿಟ್ಟು ಈ ಒಂದು ಟ್ರಿಕ್ಸ್ ಅನ್ನ ನೀವು ಟ್ರೈ ಮಾಡಿ. ತುಂಬಾನೇ ಸಿಂಪಲ್ ಆಗಿ ಅಂಡ್ ಈಸಿಯಾಗಿ ನೀವು ಸೂಜಿಗೆ ದಾರವನ್ನ ಪೋಣಿಸಬಹುದು. ಫಸ್ಟ್ ಏನ್ ಮಾಡಿ ಅಂತ ಹೇಳಿದ್ರೆ, ಒಂದು ವೇಸ್ಟ್ ಪೇಪರ್, ಯಾವ್ದಾದ್ರು ಒಂದು ವೇಸ್ಟ್ ಪೇಪರ್ ಅನ್ನ ತೆಗೆದುಕೊಂಡು ಒಂದು ಸೈಡ್ ಅಲ್ಲಿ ನೀವು ಈ ರೀತಿ ಹಾಕೊಂಡು, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರುವ ಹಾಗೆ ನೀವು ಫಸ್ಟ್ ದಾರವನ್ನ ತುದಿಗೆ ಇಟ್ಟು ಏನ್ ಮಾಡಿ ಅಂತ ಹೇಳಿದ್ರೆ, ಕತ್ರಿಯಿಂದ ನೀವು ತುದಿಯನ್ನ ಕಟ್ ಮಾಡ್ಬಿಡಿ. ಸೊ ಇನ್ಕ್ಲೂಡಿಂಗ್ ದಾರವನ್ನ ಸೇರಿಸಿ ನೀವು ತುದಿಯನ್ನ ನೀವು ಕಟ್ ಮಾಡ್ಕೊಂಡ್ಬಿಡಿ. ಕಟ್ ಮಾಡ್ಕೊಂಡು ನೀವು ಸೂಜಿಯನ್ನ ತೆಗೆದುಕೊಂಡು ಪೇಪರ್ ಅನ್ನ ನೀವು ಅದರೊಳಗಡೆ ನುಗ್ಗಿಸ್ಕೊಂಡ್ಬಿಡಿ. ಈ ರೀತಿ ನುಗ್ಗಿಸ್ಕೊಂಡ್ಮೇಲೆ ತುದಿ ಹಿಡಿದು ಎಳೆದ್ಬಿಡಿ. ಈ ರೀತಿ ಎಳೆದಾಗ ಏನಾಗುತ್ತೆ, ಸೊ ದಾರ ನಿಮ್ಗೆ ಈಸಿಯಾಗಿ ಸೂಜಿಯ ಒಳಗಡೆ ಬಂದ್ಬಿಡುತ್ತೆ. ಸೊ ಇದಕ್ಕಾಗಿ ನೀವು ಕನ್ನಡಕವನ್ನ ತೆಗೆದುಕೊಳ್ಬೇಕು ಅನ್ನೋ ಚಿಂತೆನೂ ಇಲ್ಲ, ಕಣ್ಣು ನಮಗೆ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಯೋಚನೆನೂ ನಿಮಗೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ತುಂಬಾನೇ ಸಿಂಪಲ್ ಆಗಿ ನೀವು ದಾರವನ್ನ ಪೋಣಿಸ್ಕೊಳ್ಬಹುದು. ಇಷ್ಟ ಆಯ್ತಾ ಟಿಪ್ಪು? ಗೈಸ್, ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.